ಶಾಮನೂರು ಶಿವಶಂಕರಪ್ಪ ಅವರ ಈಗ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಂತಿಮ ಯಾತ್ರೆ ಸುಮಾರು 5 ರಿಂದ 6 ಕಿಲೋಮೀಟರ್ ಅಂತಿಮ ಯಾತ್ರೆ ಕೂಡ ಹೊರಟಿತ್ತು. ಈಗ ಅಂತಿಮ ಯಾತ್ರೆ ಮುಗಿದಿದೆ. ಕಲ್ಲೇಶ್ವರ ರೈಸ್ ಮಿಲ್ ತಲುಪಿದೆ ಶಾಮನೂರು ಪಾರ್ಥಿವ ಶರೀರ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ಕೂಡ ನಡೆಸಲಾಗುತ್ತೆ. ಅದಕ್ಕೂ ಕೂಡ ಈಗಾಗಲೇ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಗೆ ಸಿಎಂ ಕೂಡ ಆಗಮಿಸುತ್ತಾರೆ, ಅಂತಿಮ ನಮನವನ್ನ ಸಲ್ಲಿಸುತ್ತಾರೆ. ಈಗ ಪಾರ್ಥಿವ ಶರೀರ ಅಂತಿಮ ಯಾತ್ರೆಯ ಮೂಲಕ ಕಲ್ಲೇಶ್ವರ ರೈಸ್ ಮಿಲ್ ತಲುಪಿದೆ. ದಾವಣಗೆರೆಯ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಜನಸಾಗರ. ಅಂತಿಮ ದರ್ಶನವನ್ನ ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕರು ಇನ್ನೂ ಕೂಡ ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಅದಷ್ಟೇ ಅಲ್ಲ, ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಅಂತಿಮ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ಇಡೀ ದಾವಣಗೆರೆಯ ನವ ನಿರ್ಮಾತೃ ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಇರೋದು ಅವರು ಒಂದು ರೀತಿಯಲ್ಲಿ ಆಲದ ಮರ. ನಮಗೂ ಕೂಡ ಸಹಾಯ ಮಾಡಿದ್ರು. ಯಾವುದೇ ವಿಚಾರವನ್ನ ಕೇಳಿದಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ ಸಮುದಾಯ ಆಗಿರಬಹುದು, ಪಕ್ಷ ಆಗಿರಬಹುದು, ಎಲ್ಲವನ್ನೂ ಮರೆತು ಎಲ್ಲವನ್ನೂ ಮೀರಿದಂತಹ ನಿಟ್ಟಿನಲ್ಲಿ ಸಹಾಯವನ್ನ ಮಾಡ್ತಿದ್ರು ಅನ್ನುವಂಥದ್ದನ್ನ ಕೂಡ ಅನೇಕರು ಈ ಸಂದರ್ಭದಲ್ಲಿ ನೆನೆಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಶಿಕ್ಷಣ ತಜ್ಞ, ಕೃಷಿಕ, ಸಮಾಜ ಸೇವಕ ಎಲ್ಲವೂ ಕೂಡ ಆಗಿದ್ದಂಥವರು. ಇಡೀ ದಾವಣಗೆರೆಗೆ ಅವರ ಕೊಡುಗೆ ಅಪಾರ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಚನೆಯನ್ನ ಮಾಡಿದ್ದಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್, ಬೇರೆ ಬೇರೆ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಎಲ್ಲರೂ ಕೂಡ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅವರ ಆಶ್ರಯದಲ್ಲಿ ಬೆಳೆದಂಥವರು ಎಲ್ಲರೂ ಕೂಡ ಅವರ ಜೊತೆಗಿನ ಒಡನಾಟವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರು ನೀಡ್ತಾ ಇದ್ದಂತಹ ಸಹಾಯ ಹಸ್ತ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಮಹತ್ವಾಕಾಂಕ್ಷೆಯ ನಾಯಕರಾಗಿದ್ರು ಅನ್ನುವಂಥದ್ದನ್ನ ಕೂಡ ರಾಜಕೀಯ ನಾಯಕರು ಈಗ ಈ ಸಂದರ್ಭದಲ್ಲಿ ಹೇಳ್ತಾ ಇರು. ಅಂತಿಮ ದರ್ಶನ ಪಡೆಯುವಂತಹ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಯಲ್ಲಿ ಅಂತ್ಯಕ್ರಿಯೆಗೂ ಕೂಡ ಈಗ ಸಿದ್ದತೆಯನ್ನ ಮಾಡಿಕೊಳ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸೂರ್ಯಾಸ್ತಕ್ಕೂ ಮೊದಲು ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಸುಮಾರು 5:30ಕ್ಕೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಆ ಪೂಜಾ ವಿಧಿವಿಧಾನಗಳನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಮ್ಮ ನೆಚ್ಚಿನ ನಾಯಕನನ್ನ ನೋಡಬೇಕು ಕೊನೆಯದಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕರು ಆಗಮಿಸಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮಧ್ಯಮ ವರ್ಗದ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿ ಆನಂತರ ಬಹಳ ಮಹತ್ವಾಕಾಂಕ್ಷೆಯ ಒಂದಷ್ಟು ವಿಚಾರಧಾರೆಗಳನ್ನ ತುಂಬಿಕೊಂಡು ಅದನ್ನ ಇಡೀ ದಾವಣಗೆರೆ ಆಗಿರಬಹುದು, ರಾಜ್ಯದುದ್ದಕ್ಕೂ ಕೂಡ ಪಸರಿಸಿದಂತ ಅತ್ಯಂತ ಧೀಮಂತ ನಾಯಕ. ಇನ್ನಿಲ್ಲ ಅನ್ನುವಂಥದ್ದನ್ನ ದಾವಣಗೆರೆ ಜನತೆ ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದಷ್ಟು ವರ್ಷ ಬದುಕಿದ್ದಲ್ಲಿ ಶತಾಯುಷಿ ಆಗ್ತಾ ಇದ್ರು ಅನ್ನುವಂತ ಆಸೆ ದಾವಣಗೆರೆಯ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು. ಅದೇ ನೋವಲ್ಲಿ ಅಂತಿಮ ನಮನವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅನೇಕರು ಆಗಮಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸುತ್ತಾರೆ. ಆಗಮಿಸಿದ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಕಲ್ಲೇಶ್ವರ ರೈಸ್ ಮಿಲ್ ಶಾಮನೂರು ಶಿವಶಂಕರಪ್ಪ ಅವರ ಅತ್ಯಂತ ಪ್ರಿಯವಾದಂತಹ ಜಾಗ ಅದು. ಒಂದಷ್ಟು ಸಮಯ ಸಿಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಬಂದು ಕಾಲ ಕಳೀತಾ ಇದ್ರು ಅನ್ನುವಂಥದ್ದನ್ನ ಅಲ್ಲಿದ್ದಂಥವ್ರು, ಅಲ್ಲಿ ನೋಡ್ಕೊಳ್ತಾ ಇರುವಂತವ್ರು ಅವರೆಲ್ಲರೂ ಕೂಡ ಅವರನ್ನ ನೆನೆಸ್ಕೊಳ್ತಾ ಇದ್ರು. ಆಗ್ಲೇ ಗಮನಿಸಿದ್ವಿ. ಹಲವರ ಪಾಲಿನ ಆಲದ ಮರ ಇನ್ನಿಲ್ಲ ಅನ್ನುವಂಥದ್ದೇ ಬಹಳ ಬೇಸರ.
ಈ ಸಂಕಲ್ಪವನ್ನು ಬಿಟ್ಟು ದೈವಾಧೀನರಿಗೆ ಶಾಮನೂರು ಶಿವಶಂಕರಪ್ಪ ಅವರ ಈಗ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಂತಿಮ ಯಾತ್ರೆ ಸುಮಾರು 5 ರಿಂದ 6 ಕಿಲೋಮೀಟರ್ ಅಂತಿಮ ಯಾತ್ರೆ ಕೂಡ ಹೊರಟಿತ್ತು. ಈಗ ಅಂತಿಮ ಯಾತ್ರೆ ಮುಗಿದಿದೆ. ಕಲ್ಲೇಶ್ವರ ರೈಸ್ ಮಿಲ್ ತಲುಪಿದೆ ಶಾಮನೂರು ಪಾರ್ಥಿವ ಶರೀರ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ಕೂಡ ನಡೆಸಲಾಗುತ್ತೆ. ಅದಕ್ಕೂ ಕೂಡ ಈಗಾಗಲೇ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಗೆ ಸಿಎಂ ಕೂಡ ಆಗಮಿಸುತ್ತಾರೆ, ಅಂತಿಮ ನಮನವನ್ನ ಸಲ್ಲಿಸುತ್ತಾರೆ. ಈಗ ಪಾರ್ಥಿವ ಶರೀರ ಅಂತಿಮ ಯಾತ್ರೆಯ ಮೂಲಕ ಕಲ್ಲೇಶ್ವರ ರೈಸ್ ಮಿಲ್ ತಲುಪಿದೆ. ದಾವಣಗೆರೆಯ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಜನಸಾಗರ. ಅಂತಿಮ ದರ್ಶನವನ್ನ ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕರು ಇನ್ನೂ ಕೂಡ ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಅದಷ್ಟೇ ಅಲ್ಲ, ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಅಂತಿಮ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ಇಡೀ ದಾವಣಗೆರೆಯ ನವ ನಿರ್ಮಾತೃ ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಇರೋದು ಅವರು ಒಂದು ರೀತಿಯಲ್ಲಿ ಆಲದ ಮರ, ನಮಗೂ ಕೂಡ ಸಹಾಯ ಮಾಡಿದ್ರು. ಯಾವುದೇ ವಿಚಾರವನ್ನ ಕೇಳಿದಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ ಸಮುದಾಯ ಆಗಿರಬಹುದು, ಪಕ್ಷ ಆಗಿರಬಹುದು, ಎಲ್ಲವನ್ನೂ ಮರೆತು ಎಲ್ಲವನ್ನೂ ಮೀರಿದಂತಹ ನಿಟ್ಟಿನಲ್ಲಿ ಸಹಾಯವನ್ನ ಮಾಡ್ತಿದ್ರು ಅನ್ನುವಂಥದ್ದನ್ನ ಕೂಡ ಅನೇಕರು ಈ ಸಂದರ್ಭದಲ್ಲಿ ನೆನೆಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಶಿಕ್ಷಣ ತಜ್ಞ, ಕೃಷಿಕ, ಸಮಾಜ ಸೇವಕ ಎಲ್ಲವೂ ಕೂಡ ಆಗಿದ್ದಂಥವರು. ಇಡೀ ದಾವಣಗೆರೆಗೆ ಅವರ ಕೊಡುಗೆ ಅಪಾರ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಚನೆಯನ್ನ ಮಾಡಿದ್ದಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್, ಬೇರೆ ಬೇರೆ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಎಲ್ಲರೂ ಕೂಡ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅವರ ಆಶ್ರಯದಲ್ಲಿ ಬೆಳೆದಂಥವರು ಎಲ್ಲರೂ ಕೂಡ ಅವರ ಜೊತೆಗಿನ ಒಡನಾಟವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರು ನೀಡ್ತಾ ಇದ್ದಂತ ಸಹಾಯ ಹಸ್ತ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಮಹತ್ವಾಕಾಂಕ್ಷೆಯ ನಾಯಕರಾಗಿದ್ರು ಅನ್ನುವಂಥದ್ದನ್ನ ಕೂಡ ರಾಜಕೀಯ ನಾಯಕರು ಈಗ ಈ ಸಂದರ್ಭದಲ್ಲಿ ಹೇಳ್ತಾ ಇರು. ಅಂತಿಮ ದರ್ಶನ ಪಡೆಯುವಂತಹ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಯಲ್ಲಿ ಅಂತ್ಯಕ್ರಿಯೆಗೂ ಕೂಡ ಈಗ ಸಿದ್ದತೆಯನ್ನ ಮಾಡಿಕೊಳ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸೂರ್ಯಾಸ್ತಕ್ಕೂ ಮೊದಲು ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಸುಮಾರು 5:30ಕ್ಕೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಆ ಪೂಜಾ ವಿಧಿವಿಧಾನಗಳನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಮ್ಮ ನೆಚ್ಚಿನ ನಾಯಕನನ್ನ ನೋಡಬೇಕು ಕೊನೆಯದಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕರು ಆಗಮಿಸಿರುವುದನ್ನ ಕೂಡ ಗಮನಿಸ್ತಾ ಇದ್ದೀವಿ.